ಬಂಧುಗಳೇ, ಇಲ್ಲಿ ಈ ಮುಗುಳಿ ಮನೆಯ ಒಂದು ಶತಮಾನದ ಜೀವಮಾನ ಮುಂದುವರಿದು ಇನ್ನೂ ಮುಂದುವರಿತಾ ಇದೆ. ಒಂದು ರೀತಿಯ ನವೀಕರಣವನ್ನು ಈ ಸಂದರ್ಭದಲ್ಲಿ ಮಾಡಿ ವಾಸ್ತುದೇವತಾದಿಗಳಿಗೆ ಯೋಗ್ಯವಾದಂತಹ ರೀತಿಯಲ್ಲಿ ಅನುಷ್ಠಾನ ಆರಾಧನೆ ಇತ್ಯಾದಿಗಳನ್ನು ಮಾಡಿ ಈ ದಿನ ಇಲ್ಲಿಯ ಮುಂದಿನ ತಲೆಮಾರಿನ ಪುಟ್ಟ ಮಗುವಿಗೆ ಚೌರಾಧಿಕರಣವನ್ನು ಮಾಡಿ ದೇವಿ ಪ್ರೀತ್ಯರ್ಥವಾಗಿ ಚಂಡಿಕಾಹವನವನ್ನು ಮಾಡಿ ಎಲ್ಲ ಸಮಸ್ತ ವಿದ್ವದ್ವರೇಣ್ಯರು ವೈದಿಕ ಶ್ರೇಷ್ಠರು ಸೇರಿ ಈ ಕಾರ್ಯಕ್ರಮವನ್ನು ಈ ಮನೆಯಲ್ಲಿ ನಡೆಸಿಕೊಂಡು ಬರಲಾಗಿದೆ. ಈ ಕಾರ್ಯಕ್ರಮಗಳನ್ನು ಯಥಾಯೋಗ್ಯವಾಗಿ ವಿದ್ವದ್ವರರ ಪುರೋಹಿತರ ನಿರ್ದೇಶನದಂತೆ ನಡೆಸಿಕೊಂಡಿದ್ದೇವೆ. ಇದರಲ್ಲಿ ಯಾವುದೇ ಲೋಪದೋಷಗಳು, ಅದರಲ್ಲಿ ಕ್ರಿಯಾಲೋಪಗಳು, ಕರ್ಮಲೋಪಗಳು ಅಥವಾ ವಸ್ತುಗಳ ಸಂದರ್ಭದಲ್ಲಿ ಅದನ್ನು ಒಟ್ಟು ಮಾಡಿದ್ದಲ್ಲಿ ಯಾವುದೇ ಲೋಪಾದಿಗಳು ಇದ್ರೆ ಅದನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟು ವೈದಿಕ ವರೇಣ್ಯರು ಈ ಮನೆಯ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಮತ್ತು ಈ ಮನೆಯ ಮುಂದಿನ ಎಲ್ಲ ಪೀಳಿಗೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿ ನಮ್ಮ ಗ್ರಾಮದಲ್ಲಿಯೂ ನಾಡಿನಲ್ಲಿಯೂ ಶ್ರೇಷ್ಠವಾದಂತಹ ಒಂದು ಸ್ಥಾನದಲ್ಲಿ ಯೋಗ್ಯವಾಗಿ ಇರುವ ಹಾಗೆಯೂ ಅನುಗ್ರಹಿಸಬೇಕು ಮತ್ತು ಸಕಲ ದೇವತಾ ಅನುಗ್ರಹ, ಗುರುವನುಗ್ರಹಗಳು ಈ ಮನೆಗೆ ಮತ್ತು ನಮ್ಮ ಕುಟುಂಬ ಸದಸ್ಯರಿಗೆ ಎಲ್ಲರಿಗೆ ಉಂಟಾಗಬೇಕು. ಆಮೇಲೆ ಇಲ್ಲಿ ಸೇರಿದಂಥವರಿಗೆಲ್ಲರಿಗೂ ಸನ್ಮಂಗಲ ಉಂಟಾಗಬೇಕು ಮತ್ತು ಇಲ್ಲಿ ಸೇರಿದವರಿಗೆ ಮಾತ್ರ ಅಲ್ಲ, ಎಲ್ಲ ಇಡೀ ಲೋಕಕ್ಕೆ ಮಂಗಲ ಉಂಟಾಗಬೇಕು ಎಂಬುದಾಗಿ ನಾವೆಲ್ಲರೂ ಸೇರಿ ಆಶೀರ್ವದಿಸಬೇಕು ಎಂಬುದಾಗಿ ನಾವು ಮನೆಯವರ ಪರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಒಂದೆರಡೇ ಮಾತುಗಳು. ಈ ಮನೆ 100 ವರ್ಷ ಆಯಿತು. ಇದನ್ನು ಈ ಮನೆಯ ಹಿಂದಿನ ಇಲ್ಲಿಯ ಯಜಮಾನರಾದಂತಹ ಮುಗುಳಿ ರಾಮಕೃಷ್ಣ ಭಟ್ರು ನೆರವೇರಿಸಿದಂತಹದ್ದು 1924ನೇ ಇಸವಿಯಲ್ಲಿ ಈ ಮನೆ ಇಲ್ಲಿ ನಿರ್ಮಾಣ ಆಯಿತು. ಅದಕ್ಕೆ ಕೇರಳದಿಂದ ಬೇಕಾದಂತಹ ಎಲ್ಲ ಬಡಗಿಗಳು ಮತ್ತೆ ಅದಕ್ಕೆ ಕಾರ್ಯ ಮಾಡುವಂತಹ ಕೇಳುಮೇಸ್ತ್ರಿ ಅಂತ ಹೇಳುವಂತಹ ಒಬ್ಬ ಮಹನೀಯನ ನೇತೃತ್ವದಲ್ಲಿ ಇದರ ವಾಸ್ತು ನಿರ್ಮಾಣ ಆಯಿತು ಅಂತ ಹೇಳುವಂತಹ ಇತಿಹಾಸವನ್ನು ಅವರು ಹೇಳಿದಂತಹದ್ದು ನಾನು ಅದನ್ನು ಕೇಳಿಕೊಳ್ತಾ ಬಂದಿದ್ದೇನೆ. ಈಗ ಹೊಸತಾಗಿ ಹೊಸ ಕ್ರಮದಲ್ಲಿ ಹೊಸ ಅನುಕೂಲಗಳಿಗೂ ಏನು ಬೇಕೋ ಅಂಥ ವಾಸ್ತು ಅನುಕೂಲಗಳನ್ನು ಮಾಡಿಕೊಂಡು ಈ ಗೃಹ ನವೀಕರಣವನ್ನು ಮಾಡಲಾಗಿದೆ. ಮೂಲ ಗೃಹವನ್ನು ಏನು ವ್ಯತ್ಯಾಸ ಮಾಡದೆ ಉಳಿದಂತೆ ವಿಸ್ತರಣೆ ಮತ್ತು ನವೀಕರಣ ಇತ್ಯಾದಿಗಳನ್ನು ಮಾಡಲಾಗಿದೆ. ಈ ಮನೆಯಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಎಂಬುದಾಗಿ ಎಲ್ಲ ವೈದಿಕೋತ್ತರವಾಗಿದ್ದು ಆಶೀರ್ವಾದ ಮಾಡಬೇಕು ಎಂಬುದಾಗಿ ಮನೆಯವರ ಪರವಾಗಿ ಪ್ರಾರ್ಥನೆ. ಕೆಲಸ ನಿರ್ವಹಣೆ ಮಾಡಿದರು. ಮುಖ್ಯವಾಗಿ ಈ ಮನೆಗೆ ಪ್ಲ್ಯಾನ್ ಬೇಕಾದಂತಹ ಯೋಜನೆ ತಯಾರು ಮಾಡಿಸಿ ಸದ್ಯಗಳಿಂದ ನಮ್ಮ ಶ್ರೀಗಳ ಅವರು ಮುಂದೆ ಹಂಗೆ ನಮ್ಮ ಮಗ ಈ ಮನೆಯ ಪ್ಲ್ಯಾನ್ ಮಾಡಿ ಅದರ ಮತ್ತೆ ಈ ಕೆಲಸದ ಪೂರ್ಣ ನಿರ್ವಹಣೆ ಜವಾಬ್ದಾರಿ ಎಲ್ಲವನ್ನು ನಿರ್ವಹಣೆ ಮಾಡಿದ್ದು ಈಗ ಕಾಡೂರು ಪುತ್ತೂರು ಶಾರದಾಂಬ ಕಾಡೂರು ಗಂಭಟ್ರ ಮಕ್ಕಳು 2 ಜನ, ದೊಡ್ಡವನು ಶಿವಕುಮಾರ, ಎರಡನೇನು ಸತ್ಯಶಂಕರ್. ಹಾಗೆ ಅವು 2 ಜನ ಬಹಳಷ್ಟು ಇದರಲ್ಲಿ ಕೆಲಸ ನಿರ್ವಹಿಸುವ ವಿಷಯದಲ್ಲಿ ಬಹಳಷ್ಟು ಶ್ರಮ ವಹಿಸಿದರು. ಎಲ್ಲ ಕೆಲಸದ ಪರಿಪೂರ್ಣತೆಯ ಒಂದು ಯಶಸ್ಸಿದ್ದರೆ ಅದು ಅವಕ್ಕೆ ಸಾಧ್ಯ. ಹಾಗೆ ಬಹಳಷ್ಟು ಎಲ್ಲರಿಗೂ ಬಹಳ ಸಮಾಧಾನಕರವಾದಂತಹ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡಿದವು. ಬಹಳ ಚೆಂದ ಆಯಿತು. ನಿಮಗೆಲ್ಲ ಎಲ್ಲರೂ ಬಹಳ ಜನ ಹೇಳಿ ಆ ಯಶಸ್ಸು ಅದು ಕಾಡು ನಿರ್ವಹಣೆಗೆ ಸಲಹೆ. ಹಾಗೆ ಇಂದು ಒಂದು ಸಣ್ಣ ರೀತಿಯಲ್ಲಿ ಅವರ 3 ಜನರನ್ನು ನಾನು ಗೌರವಿಸಲಿದ್ದು